ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಅವರ್ ಚಾನಲ್ ಶುಭ ಸುದ್ದಿ ಕನ್ನಡ ಲಾಗ್. ನಾನು ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಎಸ್, ಕನ್ಫ್ಯೂಸ್ ಆಗ್ತಾ ಇರಬೇಕು. ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿ. ಹೌದು, ಇದು ನಮ್ಮ ಮನೆ ಅಲ್ಲ. ನಾನಿವತ್ತು ನನ್ನ ಫ್ರೆಂಡ್ ತನುಜನ್ ಮನೆಗೆ ಬಂದಿದ್ದೀನಿ. ಸೊ ಏನಕ್ಕೆ ಬಂದಿದ್ದೀನಿ ಅಂತ ಇವಾಗಲೇ ನಿಮಗೆಲ್ಲ ತಂಬೋನಿಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ಒಂದಷ್ಟು ಲೇಡೀಸ್ ಫೇವ್ರೇಟ್ ಸ್ಯಾರೀಸ್ದು ವಿಡಿಯೋ ತಗೊಳ್ಳೋಣ ಅಂತ. ಸ್ಯಾರಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಎಲ್ಲರಿಗೂ ಇಷ್ಟ. ಆಮೇಲೆ ಏನಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಈಗ ಅಂಗಡಿಗಳಿಗೆಲ್ಲ ನಾವು ಶಾಪಿಂಗ್ ಹೋಗ್ತೀವಿ, ಆವಾಗ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಯಾವ ಥರ ತಗೋಬೇಕು, ಯಾವ ಕಾಂಬಿನೇಷನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತಲ್ವಾ. ಒಂದು ಸ್ಯಾರಿನೋ ಏನೋ ಒಂದು ವಿಡಿಯೋನೋ ನೋಡಿದಾಗ ಸೊ ಈ ಥರ ಇದ್ರೆ ಚೆನ್ನಾಗಿರತ್ತೆ, ಓಕೆ ಅಂತ ನಿಮ್ಗೆ ಅನಿಸ್ಬೋದು. ಸೊ ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಸಿಗತ್ತೆ. ಯಾರೆಲ್ಲ ಇನ್ನೇನು ಹಬ್ಬ ಬಂತು, ಇನ್ನೆಲ್ಲ ರಜಾ ಬರ್ತಾ ಇದೆ, ಅದು ಇದು ಮದುವೆ ಫಂಕ್ಷನ್ಗಳೆಲ್ಲ ಬರುತ್ತೆ. ಹಂಗಾಗಿ ಒಂದಷ್ಟು ಜನಕ್ಕೆ ಫಂಕ್ಷನ್ಸಿಗೂ ಯೂಸ್ ಆಗಲಿ ಅಂತ ಸ್ಯಾರೀಸ್ದು ವಿಡಿಯೋ ತಗೋತಾ ಇದ್ದೀನಿ. ಅದು ಮೈಸೂರು ಸಿಲ್ಕ್. ನನ್ನ ಫ್ರೆಂಡ್ ಅಂತೂ ಮೈಸೂರು ಸಿಲ್ಕ್ ಕ್ರೇಜ್ ಅವಳಿಗೆ. ಅವಳ ಹತ್ರ ಒಂದು 12 ಸ್ಯಾರೀಸ್ ಇದೆ. ಎಲ್ಲ ಸ್ಯಾರಿ ವಿತ್ ಬ್ಲೌಸ್ನ ನಿಮಗೆ ತೋರಿಸ್ತೀನಿ. ಕಾಂಬಿನೇಷನು ಸಿಕ್ಕಾಬಡೆ ಚೆನ್ನಾಗಿರುತ್ತೆ. ಅವಳು ಒಂಥರ ಚೂಸಿ, ಸಿಕ್ಕಾಬಡೆ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾಳೆ. ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿದ್ದಾವೆ. ಯಾವ್ಯಾವ ಸೀರೆ ಹೇಗಿದೆ ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಮತ್ತು ಅದರದ್ದು ಬ್ಲೌಸ್ ಡಿಸೈನ್ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಕಾಂಬಿನೇಷನ್ ಬೇಕು, ಈ ಥರ ಕಾಂಬಿನೇಷನ್ ಇಷ್ಟ ಆಯಿತು ಅಂದರೆ ಆಮೇಲೆ ವಿಡಿಯೋನ ಕೊನೆ ಎಂಡವರೆಗೂ ನೋಡಿ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆನ ನನಗೆ ತಿಳಿಸಿ. ನಾನು ನೆಕ್ಸ್ಟು ಇನ್ನೂ ವೀಡಿಯೋಸ್ನ ಮಾಡೋದಕ್ಕೆ ನಂಗೊಂದು ಸ್ಫೂರ್ತಿ ಆಗುತ್ತೆ. ಓಕೆನಾ? ಬನ್ನಿ ಇವಾಗ ಒಂದೊಂದೇ ಸ್ಯಾರಿ. ಕೆಲವ್ರಿಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂದರೆ ಇಷ್ಟ, ಕೆಲವ್ರಿಗೆ ಫ್ಯಾನ್ಸಿ ಸ್ಯಾರಿ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಸಿಂಪಲಾಗಿರೋದು ಇಷ್ಟಪಡ್ತಾರೆ. ಯಾರಿಗೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ ಇಷ್ಟ ಆಗುತ್ತೆ ಅಂಥವರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರೋ ಸ್ಯಾರೀಸ್ ಕಲೆಕ್ಷನ್ಸ್ನ ಇಟ್ಟಿದ್ದಾಳೆ. ನನಗೆ ನಿಜವಾಗ್ಲೂ ಮೊದಲಿಗೆ ನಾನು ಒಂದೊಂದೇ ಸ್ಯಾರಿನ ತೋರಿಸ್ತೀನಿ. ಅದ್ರ ಜೊತೆಗೆ ಅದ್ರದ್ದು ಬ್ಲೌಸು ಮತ್ತು ವಿತ್ ಪ್ರೈಸ್ ಕೂಡ ಅದ್ರ ಜೊತೆನೇ ಮೆನ್ಷನ್ ಮಾಡ್ತೀನಿ. ನಿಮ್ಗೊಂದು ಐಡಿಯಾ ಸಿಗತ್ತೆ ಅಂತ ಅಷ್ಟೇ. ಈ ಥರ ಕಾಂಬಿನೇಷನಿಗೆ ಇಷ್ಟು ಪ್ರೈಸ್ ಇರುತ್ತೆ ಅಂತ ನಾನು ಮೆನ್ಷನ್ ಮಾಡಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಒಂದು ಸ್ಯಾರಿ ಬಂದು ಈ ಬ್ಲೂ, ರಾಯಲ್ ಬ್ಲೂ ಅಂತಾರಲ್ವಾ, ಸೊ ಆ ಸ್ಯಾರಿ ತುಂಬ ಚೆನ್ನಾಗಿದೆ. ಪ್ಲೈನ್ ಒಂದೇ ಥರ ನೋಡಿ, ಈ ಥರ ಇದೆ. ಸೆಲ್ಫ್ ಡಿಸೈನು ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಸೊ ನನ್ನ ಫ್ರೆಂಡು ಅವಳೇನೆ ಈ ಕುಚ್ಚೆಲ್ಲ ಹಾಕ್ಕೊಳ್ತಾಳೆ. ಆ ಕುಚ್ಚು ಸಿಕ್ಕಾಬಡೆ ಚೆನ್ನಾಗಿ ಹಾಕ್ತಾಳೆ. ಅದ್ರದ್ದು ಕ್ರೋಶ ಕುಚ್ಚು ಹಾಕ್ತಾಳೆ, ಸಿಂಪಲ್ ಬೇಬಿ ಕುಚ್ಚು ಹಾಕ್ತಾಳೆ, ಆಮೇಲೆ ಮಾಮೂಲಿ ಎಲ್ಲ ಥರ ಯಾವ ಥರ ಹೇಳ್ತಾರೆ ಕಸ್ಟಮರಿಗೆ ಯಾವ್ದು ಇಷ್ಟ ಆಗುತ್ತೆ ಅದರದ್ದೆಲ್ಲ ಮಾಡಿಕೊಡ್ತಾಳೆ. ಅದ್ರದ್ದೊಂದು ವಿಡಿಯೋಸ್ನ ನಾನು ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದವರು ಬೇಕಂದರೆ ಅವಳ ಹತ್ರ ಹೇಳಿ ಮಾಡಿಸ್ಕೊಳ್ಬೋದು. ತುಂಬ ಕಮ್ಮಿ ಬೆಲೆಗೆ ನೀಟಾಗಿ ಮಾಡಿಕೊಡ್ತಾಳೆ. ಕ್ರೋಶದೆಲ್ಲ ಸಕ್ಕದಾಗಿ ಮಾಡ್ತಾಳೆ. ನಾನು ಮಾಡಿಸ್ಕೊಂಡಿದ್ದೀನಿ ಒಂದು. ಆಮೇಲೆ ಬೀಡ್ಸ್ದು ಮಾಡ್ತಾಳೆ. ಇವಾಗೆಲ್ಲ ಟ್ರೆಂಡು ನಡೀತಾ ಇದೆಯಲ್ಲ ಬೀಡ್ಸ್ದು, ಅದನ್ನೆಲ್ಲ ಮಾಡಿಕೊಡ್ತಾಳೆ. ಸೊ ಇದು ಬಂದು ಬ್ಲೂ ಸ್ಯಾರಿ. ಸೊ ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಸೆಲ್ಫ್ ಇಷ್ಟಪಡೋರಿಗೆ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ನನ್ಗೆ ರೆಡ್ ತೊಗೋಬೇಕು ಈ ಥರದ್ರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರ ಪ್ರೈಸ್ ಬಂದು ಇದರ ಪ್ರೈಸ್ ಬಂದು 6600 ಇದರ ಪ್ರೈಸು. ಇದು ಸೆಲ್. ನೆಕ್ಸ್ಟ್ ಸ್ಯಾರಿ ಬಂದು ಇದು ಬ್ಲೂ ಕಲರ್, ಈ ಸ್ಕೈ ಬ್ಲೂ ಅಂತಾರಲ್ಲ, ಒನ್ ಆಫ್ ಮೈ ಫೇವ್ರೆಟ್ಟು. ತುಂಬಾ ಚೆನ್ನಾಗಿದೆ ನೋಡಿ, ಈ ಥರ ಇದೆ. ಇದು ಬಂದು ಗೋಲ್ಡನ್ ಕಲರಲ್ಲಿ ಈ ಥರ ಚೆಕ್ಸ್ ಡಿಸೈನ್ ಬಂದಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಸಿಕ್ಕಾಬಡೆ ಇಷ್ಟ ಆಯಿತು ನನಗೆ. ಈ ಕಲರ್ ಕಾಂಬಿನೇಷನ್ ಅಂತಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಸೀರೆ ವೇರ್ ಮಾಡಿದಾಗಲೇ ಚೆನ್ನಾಗಿ ಕಾಣಿಸೋದು. ಸ್ಟಿಚಿಂಗ್ ನಾವು ಅಂಗಡಿನಲ್ಲಿ ಹೋಗಿ ನೋಡಿದಾಗ ಅಯ್ಯೋ ಇದಾ ಅಂತ ಅಂದ್ಕೊಳ್ತೀವಿ, ಬಟ್ ಇದು ಮಾತ್ರ ಸಿಕ್ಕಾಬಡೆ ಚೆನ್ನಾಗಿದೆ ಈ ಸ್ಯಾರಿ. ಇದ್ರದ್ದು ಬ್ಲೌಸ್ ಡಿಸೈನ್ ಕೂಡ ತೋರಿಸ್ತೀನಿ. ಇದು ಸಿಂಪಲ್ ಡಿಸೈನ್ ಮಾಡಿಸಿದ್ದಾಳೆ. ಗೋಲ್ಡನ್ ಬಂದಿದೆಯಲ್ವಾ, ಹಂಗಾಗಿ ಇಲ್ಲಿ ಪ್ಲೀಟ್ಸ್ ಬರುತ್ತಲ್ವ, ಆ ಥರ ಈ ಸ್ಲೀವ್ ಹತ್ರ ಪ್ಲೀಟ್ಸ್ನ ಕೊಡಿಸಿ ಕೆಳಗಡೆ ಸಿಂಪಲ್ ಡಿಸೈನ್ ಮಾಡಿಸಿದ್ದಾಳೆ. ಈ ಥರ ಇದೆ. ಬ್ಯಾಕಲ್ಲಿ ಒಂದು ಟೈಯಿಂಗು. ಸೊ ಇದು ಇದ್ರ ಬ್ಲೌಸು. ಇದ್ರ ಪ್ರೈಸ್ ಬಂದು 8300. ಇದರ ಪ್ರೈಸು 8300. ಈ ಥರ ಇದೆ. ನೆಕ್ಸ್ಟ್ ಒಂದು ಸ್ಯಾರಿ ಬಂದು ಮಸ್ಟರ್ಡ್ ಕಲರ್. ಈ ಮಸ್ಟರ್ಡಿಗೆ ಗ್ರೀನ್ ಕಾಂಬಿನೇಷನ್ ಬಂದಿದೆ. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಒಂಥರ ರೇರ್ ಕಾಂಬಿನೇಷನ್ ಥರ ಇದೆ.
ಆಮೇಲೆ ಇವಾಗೆಲ್ಲ ಟ್ರೆಂಡ್ ಇದೆ ಅಲ್ಲ, ಲಾಂಗ್ 1 ಫೀಟ್ ಬಾರ್ಡರು. ಸೊ ಈ ಥರ ಇದೆ. ಇದು ಗ್ರೀನು ಮಸ್ಟರ್ಡಿಗೆ ತುಂಬ ಚೆನ್ನಾಗಿದೆ. ಇದ್ರದ್ದು ಪಲ್ಲು ಬಂದು ಈ ಥರ ಇದೆ ನೋಡಿ. ಇದಕ್ಕೂ ಅಷ್ಟೇ, ಇದಕ್ಕೆ ಈ ಥರ ಕುಚ್ಚು ಮಾಡಿದ್ದಾಳೆ. ಸೊ ಕುಚ್ಚದು ನಾನು ಆ್ಯಕ್ಚುಲಿ ಕುಚ್ಚದೇ ಒಂದಿನ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸಿಕ್ಕಾಬಡೆ ಚೆನ್ನಾಗಿ ಆಗ್ತಾಳೆ, ಕುಚ್ಚೆಲ್ಲ ಚೆನ್ನಾಗಿ ಮಾಡ್ತಾಳೆ ನೋಡಿ. ಈ ಥರ ಇದೆ. ಇದ್ರದ್ದೆಲ್ಲ ತುಂಬಾ ಕ್ರೋಶ ವರ್ಕ್ ಜಾಸ್ತಿ ಮಾಡ್ತಾಳೆ, ಚೆನ್ನಾಗಿ ಮಾಡ್ತಾಳೆ. ಸೊ ಇದು ಬಂದು ಈ ಥರ ಇದೆ ಆ್ಯಕ್ಚುಲಿ ನೋಡಿ. ಇದು ಬಂದು ಸ್ಯಾರಿ ಓವರ್ ಫುಲ್ಲು ಒಂದೊಂದು ಗೋಲ್ಡನ್ ಥರ ಲೈನ್ ಬಂದಿದೆ ಅಷ್ಟೇ. ಮೆಂತ್ಯ ಕಲರು, ಮಸ್ಟರ್ಡ್ ಕಲರ್ ಅಂತೀವಲ್ವ ಅದು, ಅದಕ್ಕೆ ಕಾಂಬಿನೇಷನು ಇದು. ಸೊ ಈ ಥರ ಇದೆ ಇದ್ರ ಬ್ಲೌಸ್. ಸೊ ಬ್ಲೌಸ್ನ ತೋರಿಸ್ತೀನಿ. ಇದಂತೂ ಹೆವಿ ವರ್ಕು. ಬ್ಲೌಸ್ ಬಂದು ಈ ಥರ ಇದೆ, ಫುಲ್ಲು ಇದರಲ್ಲಿ ಹ್ಯಾರಿ ವರ್ಕ್ನ ಮಾಡಿಸಿದ್ದಾಳೆ ನೋಡಿ. ಈ ಥರ ಇದೆ. ಇದಕ್ಕೆ ಸ್ಲೀವ್ಗೂ ಕೂಡ ಈ ಥರ ವರ್ಕ್ ಮಾಡಿಸಿದ್ದಾಳೆ, ತುಂಬಾ ಚೆನ್ನಾಗಿದೆ. ಈ ಥರ ಲೈನ್ಸು, ಈ ಸ್ಲೀವಿಗೆಲ್ಲ ಫುಲ್ಲು ಲೈನ್ಸ್ ಬಂದಿದೆ, ಹಾಗಾಗಿ ಇದೊಂಥರ ಲುಕ್ಕು ಗೆಟಪ್ ಸಕಲಾಗಿ ಕಾಣಿಸುತ್ತೆ. ಬ್ಯಾಕಿಗೆ ಫುಲ್ಲು ಬುಟ್ಟ ಥರ ಇದನ್ನು ಮಾಡಿಸಿ ವರ್ಕ್ ಮಾಡಿಸಿ, ಹಿಂದೆನೂ ರೌಂಡ್ ಶೇಪಲ್ಲಿ ಈ ಥರ ಮಾಡಿಸಿದ್ದಾಳೆ. ಇದು 2 ಟ್ಯಾಸಲ್ಸ್ ಕೊಡಿಸಿದ್ದಾಳೆ. ಈ ಥರ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಅಷ್ಟೇ ಕಾಂಬಿನೇಷನು, ಏನೋ ಒಂಥರ ರೇರ್ ಕಾಂಬಿನೇಷನ್ನು. ಸಾಮಾನ್ಯವಾಗಿ ನಾನು ತೋರಿಸ್ತಾ ಹೋಗ್ತೀನಿ ನೋಡಿ, ಎಲ್ಲದೂ ಅಷ್ಟೇ ರೇರ್ ಕಾಂಬಿನೇಷನು. ಅವಳು ಸ್ಯಾರಿ ಸೆಲೆಕ್ಷನ್ ಸಕ್ಕತ್ತಾಗಿರುತ್ತೆ, ನನಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಪರ್ಸ್ನಲಿ ಇಷ್ಟಪಟ್ಟು ನಿಮಗೆಲ್ಲ. ಸೊ ಅದ್ರದ್ದು ಪ್ರೈಸು 8300. ಆ್ಯಕ್ಚುಲಿ ಇದೂ ಅಷ್ಟೇ ಸೇಮ್ ಪ್ರೈಸೇನೆ. ಇದು ಬಂದು ಎಲ್ಲೋ. ಸೊ ಎಲ್ಲೋ ಇದೆ ಇದು, ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಇದು ಬಂದು ಎಲ್ಲೋ ಥರ ಇದೆ. ಎಲ್ಲೋಗೆ ಮೆರೂನ್ ಕಾಂಬಿನೇಷನು. ಇದು ಅಷ್ಟೇ, ಇದು ತೋರಿಸ್ತೀನಿ. 1 ಫೀಟ್ ಬಾರ್ಡ್ರಲ್ಲ. ಆಮೇಲೆ ಇದು ಬಂದು ಫುಲ್ಲು ಪ್ಲೈನು, ಇಲ್ಲೆಲ್ಲ ಫುಲ್ ಪ್ಲೈನ್ ಪ್ಲೈನ್ ಬಂದ್ಬಿಟ್ಟಿದೆ ಈ ಥರ ನೋಡಿ. ಇದು ಸ್ಮಾಲ್ ಬಾರ್ಡರು, ನಾನು ಆವಾಗಲೇ ತೋರಿಸಿದ್ದು ಲಾಂಗ್ ಬಾರ್ಡರ್ದು, ಇದು ಸ್ಮಾಲ್ ಬಾರ್ಡರು. ಪಲ್ಲು ಬಂದು ಈ ಥರ ಇದೆ, ಪಲ್ಲು ಈ ಥರ ಇದೆ. ಆಮೇಲೆ ಇದು ಅಷ್ಟೇ ನೋಡಿ, ಕುಚ್ಚು ಎಲ್ಲ ಸಾಮಾನ್ಯ ಥ್ರೆಡ್ಡು, ಕೋಶ ಕುಚ್ಚೆ ಜಾಸ್ತಿ ಹಾಕಿರೋದವಳು. ಈ ಥರ ಇದೆ. ಮಧ್ಯ ಲೈನ್ಸು, ಲೈನಿಗೆ ಗೋಲ್ಡನ್ ಇದರಲ್ಲಿ. ಇದ್ರ ಪ್ರೈಸ್ ಬಂದು ಆ್ಯಕ್ಚುಲಿ ಇದ್ರ ಪ್ರೈಸ್ ಕೂಡ 883. ಸೊ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಸಕ್ಕತ್ತಾಗಿರುತ್ತೆ ಇದನ್ನು ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ. ನಾನೇನು ಕೇಳ್ತಿದ್ದೀನಿ ಅಂದರೆ ಯೂಸ್ ಆಗಲಿ ಅಂತ. ಸೊ ನಾವು ಎಷ್ಟೊಂದು ಹಾಕೊಂಡಾಗ ಅಯ್ಯೋ ಆ ಥರ ಇತ್ತು, ನಾ ಆ ಥರದ್ದು ಮಾಡಿಸ್ಕೋಬೇಕಾಗಿತ್ತು ಅಂತ ನಮ್ಗೆ ಒಂದೊಂದು ಸತಿ ಕನ್ಫ್ಯೂಷನ್ಸ್ ಆಗುತ್ತಲ್ವ ಬ್ಲೌಸ್ ಸ್ಟಿಚ್ ಮಾಡಿಸುವಾಗ. ಆಮೇಲೆ ಟೈಲರ್ ಹತ್ರ ಹೋದಾಗ ಬುಕ್ ನೋಡಿದಾಗ ನಮ್ಗೆ ಅಷ್ಟೊಂದು ಕ್ಲಾರಿಟಿ ಇರಲ್ಲ, ಚೆನ್ನಾಗಿರುತ್ತೋ ಇಲ್ವೋ ಅಂತ. ಅದಕ್ಕೆ ಈ ಥರದ್ದೆಲ್ಲ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ. ಮತ್ತು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ನಾವು ಆರಾಮಾಗಿ ಸ್ಟಿಚ್ ಮಾಡಿಸ್ಕೋಬೋದು. ಇಲ್ಲಿ ಕೆಳಗಡೆ ಬಂದು ಒಂದು ಲೈನಲ್ಲಿ ಇದನ್ನು ಮಾಡಿಸಿದ್ದಾಳೆ ಸ್ಲೀವ್ ಹತ್ರ. ಸ್ಲೀವ್ಗೂ ಅಷ್ಟೇ ಈ ಥರ ಇದೆ. ಹಿಂದೆಗಡೆ ಈ ಡಿಸೈನು ಮಿರರ್ ವರ್ಕು ಈ ಥರ ಇದೆ. ಹಿಂದೆಗಡೆ ಬುಟ್ಟ ಬಂದಿದೆ, ಒಂದೊಂದು ಡಾಟ್ಸು. ಇದು ಬಂದು ನೋಡಿ ಈ ಥರ ಟಾಸಲ್ಸ್, ತುಂಬ ಚೆನ್ನಾಗಿದೆ. ಸೊ ಇದು ಬ್ಲೌಸ್ ಡಿಸೈನು. ಆ್ಯಕ್ಚುಲಿ ಇದ್ರ ಪ್ರೈಸ್ ಕೂಡ ಹೇಳಿದ್ನಲ್ವಾ. ಇದೆರಡು ಮಸ್ಟರ್ಡ್, ಅದೊಂದು ಸ್ವಲ್ಪ ಲೈಟ್ ಇದೆ, ಇದೊಂದು ಸ್ವಲ್ಪ ಡಾರ್ಕು. ಅದು ಲೈನ್ಸ್ ಬಂದಿದೆ, ಇದು ಪ್ಲೈನ್ ಬಂದಿದೆ, ಅಷ್ಟೇ ಡಿಫ್ರೆನ್ಸು. ಈ ಥರ ಇದೆ. ನೆಕ್ಸ್ಟ್ ಒಂದು ಬಂದು ಸಾಮಾನ್ಯವಾಗಿ ಎಲ್ಲ ಲೇಡೀಸಿಗೂ ಇಷ್ಟ ಆಗೋವಂಥ ಕಲರ್, ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನು. ಈ ಥರ ಇದೆ. ಈ ಥರ ಸ್ಮಾಲ್ ಬಾರ್ಡರು ಈ ಥರ ಇದೆ. ಇದು ಫುಲ್ಲು ಪ್ಲೈನ್ ಬಂದಿದೆ, ಫುಲ್ಲು ಇದು ಬಾರ್ಡರ್ ಮಾತ್ರ ಗೋಲ್ಡ್, ಇದು ಮೈಸೂರು ಸಿಲ್ಕು. ಆಮೇಲೆ ಈ ಥರ ಬ್ಲ್ಯಾಕು, ರೆಡ್ ಆ್ಯಂಡ್ ಬ್ಲ್ಯಾಕ್ ಬ್ಲೌಸು, ಬ್ಲ್ಯಾಕ್ ಪಲ್ಲು. ಇದೂ ಅಷ್ಟೇ. ಇದಕ್ಕೆ ಈ ಥರ ಬೇಬಿ ಕುಚ್ಚು ಹಾಕ್ಕೊಂಡಿದ್ದಾಳೆ, ಬೇಬಿ ಕುಚ್ಚು ಹಾಕಿ ಮಾಡಿದ್ದಾಳೆ. ಈ ಥರ ಇದೆ. ರೆಡ್ ಅಂದರೆ ಒಂಥರ ಟೊಮೆಟೊ ರೆಡ್ ಬರುತ್ತಲ್ವ, ಆ ಥರ ಇದೆ. ಕಾಂಬಿನೇಷನ್ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲರಿಗೂ ರೆಡ್ ಆ್ಯಂಡ್ ಬ್ಲ್ಯಾಕ್ ಇಷ್ಟ ಆಗುತ್ತಲ್ವ. ಸೊ ಈ ಥರ ಇದೆ. ವೇರ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ನೆಕ್ಸ್ಟ್
ಅದರ ಬ್ಲೌಸ್ ಈ ಥರ ಇದೆ. ಥ್ರೆಡ್ ವರ್ಕ್ ಮಾಡಿಸಿದ್ದಾಳೆ. ಇದು ಫುಲ್ಲು ಥ್ರೆಡ್ ವರ್ಕು. ಬ್ಲೌಸಿಗೆ ಅಲ್ಲ, ಸ್ಲೀವ್ ಹತ್ರ, ಆ್ಯಕ್ಚುಲಿ ಸ್ಲೀವ್ ಹತ್ರ ಈ ಥರ ಫ್ಲವರ್ ಡಿಸೈನು. ಇದು ಅಷ್ಟೇ ಥ್ರೆಡ್ ವರ್ಕು. ಆಮೇಲೆ ಇಲ್ಲಿ ಒಂದೊಂದು ಸಣ್ಣ ಸಣ್ಣದು ಬುಟ್ಟ ಥರ ರೆಡ್ ಇದರಲ್ಲೇ ಬುಟ್ಟ ವರ್ಕ್ ಮಾಡಿಸಿದ್ದಾಳೆ ಬ್ಯಾಕಿಗೆ, ಸ್ಲೀವಿಗೆ. ಸೊ ಈ ಥರ ಇದೆ. ಇದಕ್ಕೆ ಯಾಕೋ ಟ್ಯಾಗ್ ಕೊಡಿಸಿಲ್ಲ, ಇದು ಮಾತ್ರ ಹಂಗೆ ಸ್ಲೀವ್ ಮಾತ್ರ ಚೆನ್ನಾಗಿ ಮಾಡಿಸಿದ್ದಾಳೆ. ಇದು ಬ್ಲೌಸ್ ಆಯಿತು. ಇದು ಸ್ಯಾರಿ. ಸೊ ಈ ಸ್ಯಾರಿ ಪ್ರೈಸ್ ಬಂದು, ರೆಡ್ ಸ್ಯಾರಿ ಅಲ್ವಾ, ಈ ಸ್ಯಾರಿ ಪ್ರೈಸ್ ಬಂದು 6900. ಇದರ ಪ್ರೈಸು 6900. ಸ್ಯಾರಿ ಫುಲ್ಲು ಪ್ಲೈನ್ ಇದೆ. ನೆಕ್ಸ್ಟ್ ಒಂದು ಸ್ಯಾರಿ ಬಂದು ಬಾಟಲ್ ಗ್ರೀನಿಗೆ ಪಿಂಕ್ ಕಾಂಬಿನೇಷನು, ರೇರ್ ಕಾಂಬಿನೇಷನ್ನು. ಈ ಥರ ಇದೆ ನೋಡಿ, ಬಾಟಲ್ ಗ್ರೀನು ಫುಲ್ಲು. ಇದು ಸ್ಮಾಲ್ ಬಾರ್ಡರು, ಫುಲ್ ಪ್ಲೇನು. ಆಮೇಲೆ ಇದಕ್ಕೆ ಪಿಂಕ್ ಕಾಂಬಿನೇಷನ್ ಪಲ್ಲು ಬಂದಿದೆ. ಈ ಥರ ಪಲ್ಲು ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಏನೋ ಒಂಥರ ಡಿಫ್ರೆಂಟಾಗಿದೆ, ರೇರ್ ಕಾಂಬಿನೇಷನು. ಯೂಶ್ವಲಿ ಎಲ್ಲ ಥರ ಒಂದೇ ಥರ ಕಾಂಬಿನೇಷನ್ ನೋಡಿ ನೋಡಿ ಬೋರ್ ಆಗಿರೋರಿಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಿ, ಈ ಥರ ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಈ ಮೈಸೂರು ಸಿಲ್ಕ್ ಸ್ಯಾರಿಗಳು ಕ್ರೇಜ್ ಇರೋರಿಗೆ ಗೊತ್ತಿರುತ್ತೆ. ಇಲ್ಲ ಅಂದವರು ಈ ದಪ್ಪ ಇರೋರೆಲ್ಲ ಜಾಸ್ತಿ ಮೈಸೂರು ಸಿಲ್ಕು ಮತ್ತು ಸ್ವಲ್ಪ ಅಫಿಷಿಯಲ್ಸ್ ಎಲ್ಲ ಲೈಕ್ ಮಾಡ್ತಾರೆ. ಯಾಕೆ ಅಂದರೆ ತುಂಬ ಹೆವಿ ಬಾಡಿ ಇರೋರು ಸಣ್ಣ ಕಾಣಿಸ್ತೀವಿ, ಮತ್ತು ಆ ಸ್ಟ್ರಕ್ಚರ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ, ಬಾಡಿ ಇದು ಶೇಪ್ ಎಲ್ಲ ಅಂತ. ಆಮೇಲೆ ಸಣ್ಣ ಕಾಣಿಸ್ತೀವಿ ಅಂತಲೂ ಲೈಕ್ ಮಾಡ್ತಾರೆ. ಇವಾಗಂತೂ ಜಾಸ್ತಿ ಜನ ಸೆಲೆಬ್ರಿಟಿಗಳೆಲ್ಲ ಮೈಸೂರು ಸಿಲ್ಕ್ ಕ್ರೇಜ್ ಆಗಿಬಿಟ್ಟಿದೆ. ಮೈಸೂರು ಸಿಲ್ಕಿಗೆ ಫಿದಾ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಒಂದು ತೊಗೊಂಡಿದ್ದೀನಿ ಈಗ ರೀಸೆಂಟಾಗಿ. ಅದನ್ನೆಲ್ಲ ನಿಮಗಿನ್ನೂ ತೋರಿಸಿಲ್ಲ, ತೋರಿಸ್ತೀನಿ ಬ್ಲೌಸ್ ಸ್ಟಿಚಿಂಗ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಸೊ ಇದು ಪಲ್ಲು, ಪಿಂಕ್ ಪಲ್ಲು ಈ ಥರ ಇದೆ. ಇದಕ್ಕೆ ಬ್ಲೌಸ್ ಬಂದು ಹೆವಿ ಬ್ಲೌಸ್ ವರ್ಕ್. ಬ್ಲೌಸ್ ಅಂತೂ ಸಿಕ್ಕಾಬಡೆ ಚೆನ್ನಾಗಿದೆ, ಚೆನ್ನಾಗಿ ಮಾಡಿಸಿದ್ದಾಳೆ, ಹೆವಿ ವರ್ಕ್ನ ಮಾಡಿಸಿದ್ದಾಳೆ. ಇದು ಬಂದು ಇವಾಗೆಲ್ಲ ಇದಿದೆಯಲ್ಲ, ಏನೋ ಬೀಡ್ಸ್ ವರ್ಕ್ ಅಂತ ಮಾಡಿಸ್ತಾರೆ ಸ್ಲೀವಿಗೆ, ಇದಕ್ಕೆಲ್ಲ ಬರ್ತಾ ಇದೆಯಲ್ಲ, ನ್ಯೂ ಟ್ರೆಂಡು. ಸೊ ಹಾಗಾಗಿ ಈ ಥರದ್ದೆಲ್ಲ ಬೀಡ್ಸ್ ವರ್ಕ್ ಎಲ್ಲ ಇವಳೇ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಎಲ್ಲ ಸ್ಯಾರಿಗಳ್ನೂ ಚೆನ್ನಾಗಿ ಮಾಡ್ಕೊಂಬಿಟ್ಟಿದ್ದಾಳೆ. ಇದು ಬಂದು ಇದ್ರದ್ದು ಇದು ನೋಡಿ ಟ್ಯಾಸಲ್ಸ್ ಹೆಂಗಿದೆ ಅಂತ, ಚೆನ್ನಾಗಿದೆ, ಸಿಕ್ಕಾಬಡೆ ಚೆನ್ನಾಗಿದೆ. ಒಂಥರ ಇದ್ರ ಥರ ಮಾಡಿದ್ದಾರೆ, ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇದು ಬ್ಲೌಸ್. ಇದು ಕಾಂಬಿನೇಷನ್ ನನಗಿಷ್ಟ ಆಯಿತು, ಏನೋ ಒಂಥರ ಬೇರೆ ಥರ ಅನಿಸ್ತದೆ. ಮಾಮೂಲಿ ರೆಗ್ಯುಲರಾಗಿ ತೊಗೊಳೋದಕ್ಕಿಂತ ಇದೊಂಥರ ಡಿಫ್ರೆಂಟಾಗಿದೆ ನೋಡಿ. ಈ ಥರ ಕಾಂಬಿನೇಷನ್ ಇಷ್ಟ ಆಯಿತು. ಇದು ಬಂದು ಪಿಂಕ್, ಬೇಬಿ ಪಿಂಕ್, ರಾಣಿ ಪಿಂಕ್ ಅಂತ ಬರುತ್ತಲ್ಲ, ಸೊ ಆ ಪಿಂಕಿಗೆ ಆರೆಂಜ್ ಬಾರ್ಡರ್, ಆರೆಂಜ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಲೈನ್ಸು, ಇದು 1 ಫೀಟ್ ಬಾರ್ಡರು. ಆಮೇಲೆ ಈ ಸೈಡು ಮೇಲ್ಗಡೆ ಒಂದು ಸೈಡು ಸ್ಮಾಲ್ ಬಾರ್ಡರು, 1 ಇಂಚ್ ಏನೋ ಬರುತ್ತಲ್ವ, ಸೊ ಒಂದು ಕಡೆ ಸ್ಮಾಲ್ ಬಾರ್ಡರು. ಇದು ಬಂದು 1 ಫೀಟ್ ಬಾರ್ಡರು. ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆರೆಂಜ್, ಪಿಂಕಿಗೆ ಆರೆಂಜ್ ಕಲರು ಚೆನ್ನಾಗಿದೆ ಅಲ್ಲ, ಏನೋ ಡಿಫ್ರೆಂಟಾಗಿದೆ. ಸೊ ಮಧ್ಯ ಏನು ಲೈನ್ಸ್ ಎಲ್ಲ ಏನಿಲ್ಲ, ಫುಲ್ಲು ಪ್ಲೈನಿಗೂ ಇಲ್ಲಿ ಮಾತ್ರ ಗೋಲ್ಡನ್ದು ಲೈನ್ಸ್ ಬಂದಿದೆ. ಇದು ಬಂದು ಪಿಂಕ್ ಮತ್ತು ಆರೆಂಜ್ ಕಲರು. ಇದ್ರದ್ದು ಬ್ಲೌಸ್ ತೋರಿಸ್ತೀನಿ. ಸೊ ಬ್ಲೌಸ್ ಬಂದು ಈ ಥರ ವರ್ಕ್ ಮಾಡಿಸಿದ್ದಾಳೆ. ಹಿಂದೆಗಡೆ ಸ್ಕ್ವಯರ್ ಬಾಕ್ಸ್ ಶೇಪಲ್ಲಿ ಡಿಸೈನ್ನ ಮಾಡಿಸಿದ್ದಾಳೆ. ಸೊ ಈ ಥರ ಇದೆ, ಚೆನ್ನಾಗಿದೆ. ಇದು ಇಲ್ಲಿ ಫುಲ್ 1 ಫೀಟ್ ಬಾರ್ಡರ್ ಅಲ್ವಾ, ಸೊ ಸ್ಲೀವಿಗೆ ಮೇಲ್ಗಡೆ ಈ ಥರ ಪ್ಲೈನ್ ಕಾಣಿಸ್ಬಾರ್ದು ಅಂತ ಮೇಲ್ಗಡೆ ಇದನ್ನು ಡಿಸೈನ್ನ ಮಾಡಿಸಿದ್ದಾಳೆ ನೋಡಿ ಈ ಥರ. ಇಲ್ಲಿ ಥ್ರೆಡ್ ವರ್ಕ್ ಡಿಸೈನು. ಸೊ ಹ್ಯಾಂಡ್ ವರ್ಕು ಇದು ಅಷ್ಟೇ ನೋಡಿ, ಇದು ಹ್ಯಾಂಡ್ ವರ್ಕ್. ಆಲ್ಮೋಸ್ಟ್ ಇವಳ ಹತ್ರ ಇರೋದೆಲ್ಲ ಹ್ಯಾಂಡ್ ವರ್ಕೇನೆ, ಯಾವುದು ಮಷಿನ್ ವರ್ಕ್ ಇಲ್ಲ, ಎಲ್ಲದನ್ನು ಹ್ಯಾಂಡ್ ವರ್ಕ್ ಡಿಸೈನ್ನ ಮಾಡಿಸ್ತಾಳೆ. ಮೇಲ್ಗಡೆ ಸ್ಲೀವು ಇಲ್ಲೇ ಮಾಡಿಸಿದ್ರೆ ಅಷ್ಟು ಲುಕ್ ಕಾಣಿಸೋದಿಲ್ಲ ಅಂತ ಮೇಲ್ಗಡೆ ಪ್ಲೈನ್ ಬಂದಿದೆಯಲ್ಲ ಹೆಂಗೂ, ಸೊ ಅದಕ್ಕೆ ಐಡಿಯಾ ಮಾಡಿ ಮೇಲ್ಗಡೆ ಮಾಡಿಸ್ಕೊಂಡಿದ್ದಾಳೆ.
ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಡಿಸೈನ್ ಚೆನ್ನಾಗಿದೆ, ಲೈಕ್ ಆಯಿತು. ನಿಮಗೆ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿದೆ, ಓಕೆನಾ. ಸೊ ಇದ್ರ ಪ್ರೈಸ್ ಓಕೆ, ಒಂದು ನಿಮಿಷ ಹೇಳ್ತೀನಿ. ಪಿಂಕ್ ಆ್ಯಂಡ್ ಆರೆಂಜ್ ಬಂದು 8000 ರುಪೀಸ್. ಸೊ ಇದು 8000. ಸೊ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನನಗೆ ಪರ್ಸ್ನಲಿ ಪಿಂಕ್ ಇಷ್ಟ, ಅದರಲ್ಲೂ ರಾಣಿ ಪಿಂಕೇ ಇಷ್ಟ. ಸೊ ಪಿಂಕ್ ಯಾವುದಾದ್ರೂ ಓಕೆ, ನನಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಒನ್ನು ಎಲ್ಲ ಹುಡುಗಿಯರ ಫೇವ್ರೇಟ್, ಬ್ಲ್ಯಾಕ್ ಡ್ರೆಸ್ಸು, ಬ್ಲ್ಯಾಕ್ ಸ್ಯಾರಿ. ಸೊ ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕು ಜಾಸ್ತಿ ಯೂತ್ಸ್ ಲೈಕ್ ಮಾಡ್ತಾರೆ, ಗೊತ್ತಿಲ್ಲ ಯಾಕೆ ಅಂತ. ಸೊ ಇದು ಬಂದು ಬ್ಲ್ಯಾಕಿಗೆ ಸ್ಕೈ ಬ್ಲೂ ಕಲರ್, ಇದು ಕಾಂಬಿನೇಷನು ನೋಡಿ. ಇದು ಎರಡೂ ಸೈಡು ಸೇಮ್ ಬಾರ್ಡರ್ ಬಂದಿದೆ, ಇದು ಗೋಲ್ಡನ್ ಕಲರಲ್ಲಿ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇವಳು ತೊಗೊಂಡಿರೋದೆಲ್ಲ ಒಂದೇ ಕಡೆ ಸ್ಯಾರೀಸು ತೊಗೊಳ್ಳೋದು. ಮೈಸೂರು ಸಿಲ್ಕ್ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ಒಬ್ಬರ ಹತ್ರನೇ ತೊಗೊಂಡಿದ್ದಾಳೆ, ಹಂಗಾಗಿ ಕ್ವಾಲಿಟಿ ಮಾತ್ರ ಮಸ್ತಿದೆ. ಎಲ್ಲದಕ್ಕೂ ಒಂಥರ ಸರ್ಟಿಫೈಡ್ ಇದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಇದ್ರ ಕಾಂಬಿನೇಷನ್ ನೋಡಿ, ಬ್ಲ್ಯಾಕಿಗೆ ಸ್ಕೈ ಬ್ಲೂ, ಈ ಥರ ಪಲ್ಲು ಬಂದಿದೆ, ಪಲ್ಲು ಈ ಥರ ಇದೆ. ಸೊ ಇದು ಬಂದು ಕುಚ್ಚು, ಈ ಥರ ಏನಂತಾರೆ ಕ್ರೋಶ ಕುಚ್ಚು, ಅದನ್ನು ಮಾಡ್ಕೊಂಡಿದ್ದಾಳೆ ನೋಡಿ. ಈ ಥರ ತುಂಬ ಚೆನ್ನಾಗಿದೆ, ಕುಚ್ಚೆಲ್ಲ ಚೆನ್ನಾಗಿ ಹಾಕ್ತಾಳೆ ಅಂತ ಆವಾಗಲೇ ಹೇಳಿದ್ನಲ್ವ, ಮತ್ತೆ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ, ಸಾರಿ. ಸೊ ಇದು ಬ್ಲ್ಯಾಕಿಗೆ ಸ್ಕೈ ಬ್ಲೂ. ಇದ್ರದ್ದು ಬ್ಲೌಸ್ ತೋರಿಸ್ತೀನಿ. ಸೊ ಎಲ್ಲ ಹ್ಯಾಂಡ್ ವರ್ಕು, ನಾನು ಆವಾಗಲೇ ಹೇಳ್ದಂಗೆ. ಇದೂ ಈ ಥರ ಇದ್ರದ್ದು ಡಿಸೈನು, ಪಿಕಾಕ್ ಡಿಸೈನ್ನ ಮಾಡಿಸ್ಕೊಂಡಿದ್ದಾಳೆ. ಈ ಬ್ಲೂ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ. ಇದು ಪ್ಲೈನು ಬ್ಲೌಸ್, ಮಾತ್ರ ಥ್ರೆಡ್ ವರ್ಕ್ ಮಾಡಿಸಿರೋದು ನೋಡಿ. ಈ ಥರ ಫುಲ್ಲು ಇಲ್ಲಿ ಈ ಥರ ಹಿಂಗೆ ತೊಗೊಂಡು ಮಾಡಿಸಿದ್ದಾಳೆ, ಚೆನ್ನಾಗಿದೆ. ಈ ಥರ ಇದೆ ವರ್ಕು ಅಷ್ಟೇ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿಸ್ಕೊಂಡಿದ್ದಾಳೆ. ಅವಳಿಗೆ ನಾನು ಆವಾಗಲೇ ಹೇಳಿದ್ನಲ್ಲ, ಐಡಿಯಾಸ್ ಜಾಸ್ತಿ ಸ್ವಲ್ಪ, ಸ್ಯಾರಿ ಇದ್ರ ಬಗ್ಗೆ ಕ್ರೇಜ್ ಜಾಸ್ತಿ, ಮೈಸೂರು ಸಿಲ್ಕ್ ಕ್ರೇಜು. ಒಂದು ಇಬ್ಬರು ಇದ್ದಾರೆ ಮೈಸೂರು ಸಿಲ್ಕ್ ಕ್ರೇಜ್ ಇರೋರು ನನ್ನ ಫ್ರೆಂಡ್ಸು. ನನಗೂ ಇವಾಗ ಸ್ವಲ್ಪ ಬರ್ತಾಯಿದೆ, ನಂಗೆ ಅಷ್ಟೊಂದೆಲ್ಲ ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಇವಾಗ ಇವ್ರ ಜೊತೆ ಸೇರಿದ್ಮೇಲೆ ಇವಾಗ ತೊಗೊಳ್ಳೋಣ ಅಂತ ಒಂದೊಂದೇ ತೊಗೊಳ್ತಾ ಇದ್ದೀನಿ. ಸೊ ಇದು ಈ ಥರ ಇದೆ, ಚೆನ್ನಾಗಿದೆಯಾ? ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಸೀರೆ ಚೆನ್ನಾಗಿದೆ ಅಂತ, ಓಕೆನಾ. ಇದು ಫುಲ್ಲು ಪ್ಲೈನಿಗೆ. ಸೊ ಈ ಥರ ಇದರ ಪ್ರೈಸ್ ಹೇಳಿಲ್ಲ ಅಲ್ವಾ, ಇದ್ರ ಪ್ರೈಸು 8000 ಇದ್ರ ಪ್ರೈಸು. ಇದು ಬಂದು ರೆಡ್ಡು ಚೆಕ್ಸು, ಸ್ಮಾಲ್ ಚೆಕ್ಸ್ ಅಲ್ಲ, ಸ್ವಲ್ಪ ಬಿಗ್ ಚೆಕ್ಸು, ಸೆಲ್ಫ್ ಡಿಸೈನು, ಸೆಲ್ಫ್ ಕಲರು ಇದೇನೆ, ಮತ್ತು ಸ್ಮಾಲ್ ಬಾರ್ಡರ್. ಇದು ಈ ಥರ ಇದೆ. ನಾನು ಆವಾಗಲೇ ತೋರಿಸಿದ್ದು ರೆಡ್ ಆ್ಯಂಡ್ ಬ್ಲ್ಯಾಕು, ಇದು ಫುಲ್ಲು ರೆಡ್ಡು ಈ ಥರ ಬಂದಿದೆ. ಪಲ್ಲು ಬಂದು ಈ ಥರ, ಆಮೇಲೆ ಇದಕ್ಕೆ ಸಿಂಪಲಾಗಿ ಕುಚ್ಚು ಹಾಕೊಂಡಿದ್ದಾಳೆ, ಕ್ರೋಶದು. ಇದ್ರದ್ದು ಬ್ಲೌಸ್ ಬಂದು ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಗೋಲ್ಡನ್ ಕಲರ್, ಇದು ಗೋಲ್ಡ್ ಮ್ಯಾಚ್ ಆಗತ್ತಲ್ವ, ಅದಕ್ಕೆ ಇದು ಸೆಲ್ಫ್ ಆಗಿರೋದ್ರಿಂದ ಇದ್ರದ್ದು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಅವಳು, ಇದನ್ನು ಗೋಲ್ಡ್ ಕಲರಲ್ಲಿ ಸ್ಟಿಚ್ ಮಾಡಿಸಿದ್ದಾಳೆ, ಗೋಲ್ಡ್ ಬ್ಲೌಸು. ಇದು ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು, ಇದ್ರ ಜೊತೆ ಮ್ಯಾಚ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅಂತ ಈ ಥರ ಮಾಡಿದ್ದಾಳೆ. ಸೊ ನೋಡಿ, ಈ ಥರ ಎಲ್ಲದೂ ಆಲ್ಮೋಸ್ಟ್ ಇವಳ ಹತ್ರ ಇರೋ ಎಲ್ಲ ಬ್ಲೌಸೂ ಹ್ಯಾಂಡ್ ವರ್ಕೇನೆ. ಇದು ಬಂದು ಈ ಥರ ಇದೆ. ಸೊ ಇದು ಬ್ಯಾಕಲ್ಲಿ ಫ್ಲವರ್ ಡಿಸೈನ್, ರೌಂಡ್ ಶೇಪ್ ಒಂದು ಮತ್ತು ಸ್ಕ್ವಯರಲ್ಲಿ ಈ ಥರ ಕೊಡಿಸಿದ್ದಾಳೆ. ಇದೆರಡು ಟ್ಯಾಸಲ್ಸ್ ಈ ಥರ ಇದೆ. ಇದ್ರದ್ದು ಪ್ರೈಸ್ ಬಂದು 7700 ಈ ಥರ ಇದೆ. ಆಲ್ ಓವರ್ ಸ್ಯಾರಿ ಫುಲ್ಲು ಚೆಕ್ಸ್ ಡಿಸೈನು, ಬಿಗ್ ಸೈಜು, ಸ್ಮಾಲ್ ಅಲ್ಲ, ನಾನು ಆವಾಗಲೇ ತೋರಿಸಿದ್ದು ಒಂದು ಸ್ಮಾಲು, ಇದು ಬಂದು ಬಿಗ್ ಸೈಜ್. ನೆಕ್ಸ್ಟ್ ಒಂದು ಬಂದು ಈ ಸ್ಯಾರಿ, ಇದಿನ್ನೂ ಹೊಸ ಸ್ಯಾರಿ, ನ್ಯೂ ಸ್ಯಾರಿ, ಇನ್ನು ಇವಾಗ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದಾಳೆ, ಇದ್ರ ಬ್ಲೌಸ್ ಇಲ್ಲ. ಇದು ಬಂದು ನಿಮಗೆ ಬ್ಲ್ಯಾಕ್ ಥರ ಕಾಣಿಸ್ತಾ ಇರ್ಬೋದು, ಆದರೆ ಇದು ಡಾರ್ಕ್ ಬ್ಲೂ ಕಲರು,
ಈ ಪರ್ಪಲ್ ಕಲರು, ಡಾರ್ಕ್ ಬ್ಲೂ ಅಲ್ಲ, ಡಾರ್ಕ್ ಪರ್ಪಲ್ಲು, ಈ ಥರ ಸೆಲ್ಫ್ ಇದೆ ಗೋಲ್ಡಲ್ಲಿ. ಸ್ಮಾಲ್ ಚೆಕ್ಸು ಕಾಣಿಸ್ತಾ ಇದೆಯಾ, ಸ್ಮಾಲ್ ಚೆಕ್ಸು. ಆಮೇಲೆ ಸ್ಯಾರಿ ಫುಲ್ಲು ಚೆಕ್ಸ್ ಬಂದಿದೆ, ಫುಲ್ಲು ಇದ್ರ ಥರ ಸೆಲ್ಫು. ಪಲ್ಲು ಬಂದು ಈ ಥರ ಇದೆ, ಈ ಥರ ಪಲ್ಲು. ಇದ್ರ ಬ್ಲೌಸ್ ಮಾತ್ರ ಇನ್ನೂ ಸ್ಟಿಚಿಂಗ್ ಆಗ್ತಾ ಇದೆ, ಇನ್ನೂ ಬಂದಿಲ್ಲ. ಇದ್ರ ಪ್ರೈಸ್ ಬಂದು 8500. ಫುಲ್ ಸ್ಯಾರಿ, ಆಲ್ ಓವರ್ ಸ್ಯಾರಿ ಈ ಥರ ಇದೆ. ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ಏನಾದರೂ ಇದಕ್ಕೆ ಅರ್ಜೆಂಟ್ ಬ್ಲೌಸ್ ಬೇಕಂದರೆ ಆ ಗೋಲ್ಡನ್ ಇದೆಯಲ್ವ, ಅದನ್ನು ಮ್ಯಾಚ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅವಳು ಸ್ಟಿಚಿಗೆ ಕೊಡಿಸಿದೆ. ನೆಕ್ಸ್ಟ್ ಒನ್ ಬಂದು ಇದು. ಸೊ ಇವಾಗೆಲ್ಲ ಟ್ರೆಂಡ್ ಅಂತಲೇ ಹೇಳ್ಬೋದು. ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆನೂ ಈ ಥರ ಇದು ನಡೀತಾ ಇದೆ. ಸಿಕ್ಕಾಬಟ್ಟೆ ಕ್ರೇಜ್ ಇರೋ ಅಂಥವ್ರು ಸಿಕ್ಕಾಬಟ್ಟೆ ತೊಗೋತಾ ಇದ್ದಾರೆ. ಇದ್ರ ಕಾಂಬಿನೇಷನ್ ನೋಡಿ, ರೇರ್ ಕಾಂಬಿನೇಷನು. ಗ್ರೀನು, ಈ ಗ್ರೀನಿಗೆ ಲ್ಯಾವೆಂಡರು ನೀವೆಲ್ಲೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ, ನಿಜವಲ್ಲೂ ಅಷ್ಟು ಚೆನ್ನಾಗಿದೆ. ಗ್ರೀನಿಗೆ ಲ್ಯಾವೆಂಡರು, ಇದು ಅಷ್ಟೇ ಹೊಸ ಸ್ಯಾರಿ. ಇದ್ರ ಬ್ಲೌಸ್ ಕೂಡ ಇನ್ನೂ ಸ್ಟಿಚಿಂಗ್ ಕೊಟ್ಟಿದ್ದಾಳೆ, ಇನ್ನೂ ಇದು ವೇರು ಮಾಡಿಲ್ಲ ಅವಳು. ಸೊ ಈ ಥರ ಇದೆ. ಇದ್ರ ಪಲ್ಲು ಬಂದು ಫುಲ್ ಗ್ರೀನ್ ಕಲರಲ್ಲಿ ಈ ಥರ ಇದೆ. ಆಮೇಲೆ ಕುಚ್ಚು ಇನ್ನೂ ಹಾಕಿಲ್ಲ, ಅರ್ಧ ಹಾಕಿ ಇನ್ನೂ ನಿಲ್ಲಿಸಿದ್ದಾಳೆ, ಟೈಮ್ ಸಿಕ್ಕಿಲ್ಲ ಅಂತ ಅವಳಿಗೆ. ಈ ಥರ ಇದೆ, ಗ್ರೀನ್ ಪಲ್ಲು, ಲ್ಯಾವೆಂಡರು. ಸೊ ಈ ಥರದ್ದು ಇದೆಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಂತೂ ಇದೇ 1 ಫೀಟ್ ಬಾರ್ಡರು ಸೆಂಟ್ರಲ್ಲಿ, ಆಮೇಲೆ 3D ಕಲರ್ಸು ಈ ಥರದ್ದೆಲ್ಲ ಓಡ್ತಾ ಇದೆ. ಹಂಗಾಗಿ ಇದನ್ನು ತೊಗೊಂಡಿದ್ದಾಳೆ, ತುಂಬಾ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 9800. ಇದರ ಪ್ರೈಸು 9800. ಸೊ ಈ ಥರ ಇದೆ. ಸೊ ನನ್ನ ಫ್ರೆಂಡ್ ತನುಜನ ನೀವೆಲ್ಲರೂ ನೋಡಿದ್ದೀರಾ, ಎಷ್ಟೊಂದು ಜನ ನೋಡಿದ್ದೀರಾ. ನೋಡದೆ ಇರೋರು ಅಂದರೆ ಈಗ ರೀಸೆಂಟಾಗಿ ವಿಡಿಯೋಸ್ ನೋಡೋರು, ರೀಸೆಂಟಾಗಿ ಸಬ್ಸ್ಕ್ರೈಬ್ ಆಗಿರೋರು, ಇವರೇ ಮೈಸೂರು ಸಿಲ್ಕ್ ಸ್ಯಾರಿ ಓನರು. ಇದು ಯಾವುದು ನನ್ನ ಸ್ಯಾರಿ ಅಲ್ಲ. ಸೊ ಇವಳದೇ ಸ್ಯಾರಿ. ನಿಂಗೆ ಯಾಕೆ ಅಷ್ಟೊಂದು ಸ್ಯಾರಿ ಕ್ರೇಜು? ಆಮೇಲೆ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಜ್ ಯಾಕಮ್ಮ? ಅಂದ್ರೆ ಫಂಕ್ಷನ್ಗೆಲ್ಲ ಸಾಮಾನ್ಯ ನಾನು ಸ್ಯಾರಿನೇ ಉಡೋದು, ಡ್ರೆಸ್ ಎಲ್ಲ ಹಾಕಲ್ಲ. ಹಿಂಗೆಲ್ಲಾರು ಹೋಗ್ಬೇಕಾದ್ರೆ ಮಾತ್ರ ಡ್ರೆಸ್ ಹಾಕೋದು. ಅದ್ರಲ್ಲೂ ಮೈಸೂರು ಸಿಲ್ಕ್ ಯಾಕೆ ಅಂತ ಅಂದ್ರೆ ಹೆವಿ ಸೀರೆ ಉಡಕ್ ನನಗೆ ಒಂದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಕುಳ್ಳಕ್ಕಿರೋದ್ರಿಂದ ಒಂದು ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ನನಗೆ. ಹಂಗಾಗಿ ಇದಾದ್ರೆ ಲೈಟ್ ವೇಟ್ ಇರುತ್ತಲ್ವ ಮೈಸೂರು ಸಿಲ್ಕ್ ಸ್ಯಾರಿ, ಉಡಕ್ಕೆ ಆಗಲಿ ಒಂದು ಕ್ಯಾರಿ ಮಾಡೋಕ್ಕೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಇವಾಗ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬ ರನ್ನಿಂಗಲ್ಲಿದೆ. ಯಾರು ನೋಡಿದ್ರು ಅದನ್ನೇ ಉಡ್ತಿರ್ತಾರೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ಇವಾಗ ಜಾಸ್ತಿ ಲೈಕ್ ಮಾಡ್ತೀನಿ. ಲೈಕ್ ಮಾಡೋದು ಸರಿ ಫ್ರೆಂಡ್ಸ್. ನೀವು ಯಾರಾದರೂ ಇವ್ರ ಥರ ಕ್ರೇಜ್ ಇರೋರು ಇದ್ದೀರಾ? ಇಷ್ಟೊಂದು ಒಂದೊಂದು ಲಕ್ಷಗಟ್ಟಲೆ ಸ್ಯಾರಿನ ವಾರ್ಡ್ರೋಬಲ್ಲಿ ತುಂಬ್ಕೊಂಡಿರೋರು ಇದ್ದೀರಾ? ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಫ್ರೆಂಡ್ ಥರನೇ ನಾವು ಅಂತ, ಓಕೆನಾ? ಇವಳಿಗೆ ನೋಡಿ ಸಿಕ್ಕಾಬಟ್ಟೆ ಕ್ರೇಜು. ಎಷ್ಟು ನಾನೇ ಒಂದೊಂದ್ಸತಿ ಬೈತಾ ಇರ್ತೀನಿ, ಏನಕ್ಕೆ ಅಷ್ಟೊಂದು ಸ್ಯಾರಿ ತೊಗೊಂಡಿದ್ಯಾ ಅಂತ. ಅವಳಿಗೆ ತುಂಬ ಇಷ್ಟ ಅಂತೆ. ಸೊ ಹಂಗಾಗಿ ಯಾವ ಕಲರು ಬಿಟ್ಟಿಲ್ಲ, ಎಲ್ಲ ಕಲರು ಶಾಪಿಂಗ್ ಮಾಡಿ ಇಟ್ಕೊಂಡಿದ್ದಾಳೆ. ಸೊ ಇನ್ನೂ ಜಾಸ್ತಿ ತಗೋತಾ ಇರು, ತಗೊಂಡು ಬೀರು ಒಳಗಡೆ ಇಡು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಸ್ಯಾರಿ ಲವರ್ಸ್ ಇರ್ತಾರೆ ಅವ್ರಿಗೆ ಇಷ್ಟ ಆಗತ್ತೆ ವಿಡಿಯೋಸು ಅಂತ ಅಂದ್ಕೊಂಡು ಒಂದು ಕಾನ್ಸೆಪ್ಟಲ್ಲಿ ವಿಡಿಯೋನ ಮಾಡಿದೆ. ಸೊ ಈ ಥರದ್ದೇ ವಿಡಿಯೋಸ್ ಬೇಕು ಅಂದರೆ ಹೇಳಿ. ಇನ್ನು ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರದ್ದು ಎಲ್ಲರ ಹತ್ರನೂ ಮೈಸೂರು ಸಿಲ್ಕು ಇಲ್ಲ ಸಿಲ್ಕ್ ಸ್ಯಾರಿದು ಇಲ್ಲ ಫ್ಯಾನ್ಸಿ ಸ್ಯಾರಿದು ಈ ಥರದ್ದು ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಲಾಗ್ ಇಷ್ಟ ಆದರೆ ಕೊನೆ ಲಾಸ್ಟಲ್ಲಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.